ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಫಿಸಿಕ್ಸ್ನ 2ನೇ ಚಾಪ್ಟರ್ ಆಗಿರುವಂಥ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಇದರಲ್ಲಿ ಮೊಟ್ಟ ಮೊದಲಿಗೆ ಬರತಕ್ಕಂತಹ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇದರ ಒಂದು ಡೆಫಿನೇಷನ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಕಾನ್ಸೆಪ್ಟನ್ನು ತಿಳಿದುಕೊಳ್ಳೋಕ್ಕೆ ನಾನೊಂದು ಅನಾಲಜಿ, ಒಂದು ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಕನ್ಸಿಡರ್ ಮಾಡಿ, ನಿಮ್ಮ ಮನೆಯಲ್ಲಿ ಒಂದು ಆಕಳವನ್ನು ಸಾಕಿದ್ದೀರಿ ಅಂತ. ಒಂದು ಆಕಳ ರಾತ್ರಿ ಟೈಮಲ್ಲಿ ಕಟ್ಟಿ ಹಾಕಿರ್ತೀರಿ, ಈ ಪ್ಲೇಸಲ್ಲಿ ಕಟ್ಟಿ ಹಾಕಿರ್ತೀರಿ. ಲೆಟರ್ಸ್ ಇದು ಪಾಯಿಂಟ್ ಪಿ ಅನ್ನೋದು ಒಂದು ಪಾಯಿಂಟ್. ಈ ಪಾಯಿಂಟಲ್ಲಿ ಕಟ್ಟಾಗಿರ್ತಕ್ಕಂಥ ಆಕಳ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಅದು ತಪ್ಪಿಸ್ಕೊಂಡು ದೂರ ಹೋಗಿಬಿಟ್ಟಿದೆ. ಸೊ ಎಷ್ಟು ದೂರ ಹೋಗಿದೆ ಅಂದರೆ ತುಂಬ ದೂರ ಹೋಗಿಬಿಟ್ಟಿದೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಇನ್ಫೈನೈಟ್ ಡಿಸ್ಟನ್ಸ್ ಎಟ್ ಇನ್ಫಿನಿಟಿ. ಸೊ ದಟ್ ಮೀನ್ಸ್ ಹಿಯರ್ ದ ಕೌ ಹ್ಯಾಸ್ ವೆಂಟ್ ಟು ಇನ್ಫಿನಿಟಿ ನಾವು. ಓಕೆ, ಸೊ ನಾವು ಯುವರ್ ಡ್ಯೂಟಿ ಈಸ್ ಟು ಬ್ರಿಂಗ್ ದಿಸ್ ಕೌ ಬ್ಯಾಕ್ ಟು ದಿ ಪಾಯಿಂಟ್ ಪಿ ಅಗೇನ್. ಅಂದರೆ ಈ ಒಂದು ಆಕಳವನ್ನು ನೀವು ಎಳ್ಕೊಂಡು ಬರಬೇಕು, ಇದನ್ನು ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಎಳ್ಕೊಂಬರ್ಬೇಕು. ಈ ರೀತಿ ನೀವು ವಾಪಸ್ ಈ ಪ್ಲೇಸಿಗೆ ತರಬೇಕಾದಾಗ ನೀವು ಇದರ ಮೇಲೆ ವರ್ಕ್ ಡನ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಡೂ ವರ್ಕ್ ಡನ್. ಓಕೆ, ಸೊ ವಾಟ್ ಎವರ್ ದ ಅಮೌಂಟ್ ಆಫ್ ವರ್ಕ್ ಈಸ್ ಡನ್ ಟು ಬ್ರಿಂಗ್ ದಿಸ್ ಬಾಡಿ ಫ್ರಮ್ ಇನ್ಫೈನೈಟ್ ಡಿಸ್ಟನ್ಸ್ ಟು ದಿಸ್ ಪಾಯಿಂಟ್ ಈಸ್ ನೌನ್ ಆ್ಯಸ್ ಹಿಯರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಅಂದರೆ ಇದೊಂದು ಅನಾಲಜಿ. ಸೊ ಇದನ್ನೇ ಅನಾಲಜಿಯನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಉಪಯೋಗ ಮಾಡ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಯಾವ ರೀತಿ ಅದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಅಪ್ಲೈ ಮಾಡ್ಬೋದು ಅಂದರೆ, ಇಲ್ಲಿ ಚಾರ್ಜನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಒಂದು ಚಾರ್ಜ್ ಲೆಟ್ ಅಸ್ ಕನ್ಸಿಡರ್ ಚಾರ್ಜ್ ಕ್ಯೂ ಇಸ್ ದೇರ್ ಎಟ್ ಇನ್ಫೈನೈಟ್ ಡಿಸ್ಟನ್ಸ್. ಓಕೆ, ಸೊ ನಾವು you want to bring this charge from infinity to this point, let us say point P. Okay, electrostatic potential energy at point P is defined as here the amount of ಈ ಚಾರ್ಜನ್ನು ನೀವು ತೊಗೊಂಬರೋಕ್ಕೆ ಏನು ನೀವು ಉಪಯೋಗ ಮಾಡಬೇಕಂದ್ರೆ ಏನು ಬೇಕಾಗುತ್ತೆ ಅಂತಂದರೆ, ಈ ಚಾರ್ಜನ್ನ ತೊಗೊಂಬರೋಕ್ಕೆ ವರ್ಕ್ ಡನ್ ಬೇಕಾಗತ್ತೆ, ವರ್ಕ್ ಡನ್. ಓಕೆ, ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ದ ಚಾರ್ಜ್ from where? From infinity. The amount of work done to bring the charge from infinity to this point against electric field without acceleration ಅಂತ ಹೇಳ್ತೀವಿ. So this amount of work done is known as electrostatic potential energy. Okay, ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಎಟ್ ಎ ಪಾಯಿಂಟ್ ಇಸ್ ಡಿಫೈನ್ಡ್ ಆಸ್ the amount of work done to bring a charge from infinity to that point. ಅಂದರೆ ನಾವು ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿಯನ್ನು ನೋಡಬೇಕಾಗಿತ್ತೋ ಆ ಒಂದು ಪಾಯಿಂಟಿಗೆ ಒಂದು ಚಾರ್ಜನ್ನು ತೊಗೊಂಡು ಬರೋಕ್ಕೆ ಎಷ್ಟು ವರ್ಕ್ ಡನ್ ಬೇಕು, ದಾಟ್ ವರ್ಕ್ ಡನ್ ಈಸ್ ನೌನ್ ಆ್ಯಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಟ್ ಪಾಯಿಂಟ್. ಓಕೆ, ಸೊ ನಾವು ವಿ ವಿಲ್ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್. electrostatic potential at a point. ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇದನ್ನು ನಾವು ವಿ ಇಂದ ಡಿನೋಟ್ ಮಾಡ್ತೀವಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಯು ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಹಿಯರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಅಂದರೆ, electrostatic potential energy is same as the electrostatic potential energy only. electrostatic potential energy ಅಂದರೆ ಇಲ್ಲಿ ಚಾರ್ಜ್ ಕ್ಯೂ ಅಂತ ತೊಗೊತೀವಿ. ಸಪೋಸ್ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಎ ಚಾರ್ಜ್, ಇಫ್ ಯು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ ಏನು? ಯೂನಿಟ್ ಪಾಸಿಟಿವ್ ಚಾರ್ಜ್ ಮೀನ್ಸ್ 1 ಕೂಲಂಬ್ ಚಾರ್ಜ್ ಪ್ಲಸ್ 1 ಕೂಲಂಬ್ ಚಾರ್ಜ್. ಸೊ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ನೀವು ಒಂದು ಯಾವುದಾದ್ರೂ ಚಾರ್ಜ್ ಲೆಟ್ ಅಸ್ ಸೇ ಕ್ಯೂ ಅನ್ನೋ ಚಾರ್ಜನ್ನು ನೀವು ತೊಗೊಂಡ್ಬರ್ತಾ ಇದ್ರಿ.
ಓಕೆ. ಸೊ ಬಟ್ ಅದನ್ನೇ ನಾವು ಆ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ ಆ ಚಾರ್ಜ್, ಫಾರ್ ಎಕ್ಸಾಂಪಲ್ ಈ ಚಾರ್ಜ್ ಎಷ್ಟಾದರೂ ಇರ್ಬೋದು, 5 ಮೈಕ್ರೋಕೂಲಮ್ 10 ಮೈಕ್ರೋಕೂಲಮ್ ಎಷ್ಟಾದರೂ ಇರ್ಬೋದು. ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ +1 ಕೂಲಮ್. ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನೀವು ತೊಗೊಂಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಎನರ್ಜಿ ವರ್ಕ್ ಡನ್ನನ್ನೇ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಯಾವ ರೀತಿ ನಾವು ಡಿಫೈನ್ ಮಾಡ್ಬೋದು ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್, ಎಲೆಕ್ಟ್ರೋಸ್ಟ್ಯಾಟಿಕ್ potential at a point is defined as the amount of work done to bring a unit positive charge, so instead of a charge you need to bring a unit positive charge. From where? From infinity to that point. ಯಾವ ಪಾಯಿಂಟ್ ಅಂದರೆ ನಾವು ಯಾವ ಪಾಯಿಂಟಲ್ಲಿ ನಾವು ಡಿಫೈನ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು, ಇನ್ಫಿನಿಟಿ ಟು ದಟ್ ಪಾಯಿಂಟ್. ಓಕೆ. ಸೊ ದಿಸ್ ಈಸ್ ನೌನ್ ಆ್ಯಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಓಕೆ. ಸೊ ಇಲ್ಲಿ ನಾವು ನೋಡೋದಾಯ್ತಂದರೆ ವರ್ಕ್ ಡನ್ ಫಾರ್ಮುಲಾ ಏನಪ್ಪ ಅಂತಂದರೆ ಇಲ್ಲಿ ಜನರಲ್ ಫಾರ್ಮುಲಾ ವರ್ಕ್ ಡನ್ = ಒಂದು ಚಾರ್ಜನ್ನು ನಾವು ಯಾವುದಾದ್ರೂ ಒಂದು ಪಾಯಿಂಟಿಂದ ಇನ್ಫಿನಿಟಿಯಿಂದ ಒಂದು ಪಾಯಿಂಟಿಗೆ ತೊಗೊಂಬರ್ತೀವಿ. ಸಪೋಸ್ ವಿ ಆರ್ ಬ್ರಿಂಗಿಂಗ್ ಹಿಯರ್, ದಿಸ್ ಇಸ್ ದ ಪಾಯಿಂಟ್ ಹಿಯರ್, ಲೆಟ್ ಅಸ್ ಸೇ ಪಾಯಿಂಟ್ P, and here the potential is, let us say, V. Electrostatic potential is V. So now we are bringing a charge from infinity to this point. Okay. So then what is the charge we are bringing? We are bringing the charge Q, let us say Q. The Q amount of charge is brought from infinity to this point. ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ? V ಇದೆ. ಹಾಗಾದರೆ ಈ ವರ್ಕ್ ಡನ್ ಆಗುತ್ತಲ್ಲ, ಈ ವರ್ಕ್ ಡನ್ ಎಷ್ಟಿರುತ್ತೆ ಅಂತಂದರೆ ವರ್ಕ್ ಡನ್ = Q amount of charge into potential at that point V. So this is the general formula of work done to bring. So work done = Q into V. Q ಅಂದರೆ ಚಾರ್ಜ್. ಯಾವ ಚಾರ್ಜನ್ನು ನಾವು ತೊಗೊಂಡು ಬರ್ತಾ ಇದ್ವಿ ಆ ಚಾರ್ಜ್ ವ್ಯಾಲ್ಯೂ, ಯಾವ ಪಾಯಿಂಟಿಗೆ ತೊಗೊಂಡ್ಬರ್ತೀವಿ ಆ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್ ಇರುತ್ತೆ ವರ್ಕ್ ಡನ್, ಆ ಪಾಯಿಂಟೆಡ್ ಪೊಟೆನ್ಷಿಯಲ್. ಸೊ ದೇರ್ ಫೋರ್ W = Q into V will get. From this one we can get here V = Q W divided by Q. One more formula, you take this Q here, V = will get W divided by Q. ಸೊ ಹಾಗಾದರೆ ಏನಪ್ಪ ಪೊಟೆನ್ಷಿಯಲ್ ಅಂದರೆ ಜನರಲ್ ಇಟ್ ಈಸ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್. ಓಕೆ. ಸೊ ನಾವು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇದಕ್ಕೆ ಸಂಬಂಧಿಸ್ತಕ್ಕಂತಹ ಕೆಲವೊಂದಿಷ್ಟು ಸಣ್ಣ ಪಾಯಿಂಟ್ಸ್ಗಳನ್ನು ನೋಡೋಣ. ಸೊ ಹಾಗಾದರೆ ಇದರ ಒಂದು ಫಾರ್ಮುಲಾ ಏನಪ್ಪ ಅಂತಂದರೆ W divided by Q ಆಯ್ತಲ್ಲ. ಹಾಗಾದರೆ SI ಯೂನಿಟ್ ಏನಾಗುತ್ತೆ? SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್, so what is the SI unit of work done? Work done, the SI unit is joule. What is the SI unit of charge? It is coulomb. So therefore what is the SI unit here? So SI unit is joule per coulomb. So this is one unit, joule per coulomb. Or one more unit is there. What is that? Volt. So ಇಲ್ಲಿ ಸ್ಮಾಲ್ ವಿ ಬರಿಬೇಕಾಗತ್ತೆ, ಅಥವಾ ನೀವು ಒಂದೇ ಲೆಟರಿಂದ ನೋಡಬೇಕಂದ್ರೆ ಸೊ ಕ್ಯಾಪಿಟಲ್ ವಿ. ಸೊ ಜನರಲ್ ಆಗಿ ನಾವು ವೋಲ್ಟನ್ನು ಯೂಸ್ ಮಾಡ್ತೀವಿ. ವಿ ಯೂಸ್ ವೋಲ್ಟ್ ಆಸ್ ದ ಯೂನಿಟ್ ಇನ್ಸ್ಟೆಡ್ ಆಫ್ ಜೌಲ್ ಪರ್ ಕೂಲಮ್. ಸೊ ದಿಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಓಕೆ. ಸೊ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ದ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ? ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಸೊ ಇದನ್ನು ನಾವು ಡಿರೈವ್ ಮಾಡೋಕ್ಕೆ ಫಾರ್ಮುಲಾಗೆ ಹೋಗಬೇಕಾಗುತ್ತೆ.
ಸೊ ವಿ ಇಸ್ ಕೋಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ W ಡಿವೈಡೆಡ್ ಬೈ Q ಇರುತ್ತೆ. W ಅಂದರೆ ವರ್ಕ್ ಡನ್. ವಾಟ್ ಈಸ್ ದ SI ಯೂನಿಟ್ ಆಫ್ ದ ವರ್ಕ್ ಡನ್? SI ಯೂನಿಟ್ ಆಫ್ ವರ್ಕ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವರ್ಕ್ ಡನ್ M1 L2 T minus 2 that is force into displacement. ಸೊ ಅದನ್ನು ಮಾಡಿದಾಗ ನಮ್ಗೆ ಈ ಫಾರ್ಮುಲಾ ಬರುತ್ತೆ ವರ್ಕ್ ಡನ್ದು. ಚಾರ್ಜ್ದು ಏನಪ್ಪ ಅಂದರೆ A1 T1 that is Q is equals to I into T. I ಅಂದರೆ ಆಂಪಿಯರ್, T ಅಂದರೆ ಟೈಮ್ ಆಗುತ್ತೆ. ಸೊ therefore, so what is the dimensional formula here? What we will get? So dimensional formula of electric potential is then, so it is M1 L power 2 T power minus 3 and A power minus 1. So this is the dimensional formula. So ಯಾಕಂದರೆ ಇವಾಗ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಈ ಥರದ ಡೈಮೆನ್ಷನಲ್ ಫಾರ್ಮುಲಾ SI ಯೂನಿಟ್ಟು ಈ ಥರದ್ದು ಕೇಳೋ ಚಾನ್ಸಸ್ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇದಾದ ನಂತರ ನಾವು ನೆಕ್ಸ್ಟ್ ಒಂದು ಪಾಯಿಂಟ್ ಇದ್ರ ಬಗ್ಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ನೋಡೋದಾಯ್ತು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ is a scalar quantity. ಅಂದರೆ it has only magnitude, it has no direction. It has only magnitude, it has no direction ಅಂತ ಮೀನಿಂಗ್ ಆಗುತ್ತೆ. So therefore, so it is scalar quantity. These are the points we should remember. So the next concept ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು electrostatic potential difference. We learnt electrostatic energy, potential energy, electrostatic potential ಬಂತು. ಈಗ electrostatic potential difference. Electrostatic potential difference. ಇದನ್ನು ನಾವು ಡೆಲ್ಟಾ ವಿ ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಇದ್ರ ಡೆಫಿನೇಷನ್ ಏನು? ಡಿಫ್ರೆನ್ಸ್ ಅಂದರೆ ಏನು? ಡಿಫ್ರೆನ್ಸ್ನ ಯಾವಾಗಲೂ ನಾವು ಎರಡು ಪಾಯಿಂಟ್ ನಡುವೆ ತಗೊತೀವಿ, ಕರೆಕ್ಟಾ? ಸೊ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕಂದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ವೆರಿ ಸಿಂಪಲ್. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಗೊತ್ತಿದೆ ಎಲ್ಲ ಸೇಮ್ ಪಾಯಿಂಟ್, ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲಲ್ಲಿ ನಾವು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಫ್ರಮ್ ಇನ್ಫಿನಿಟಿಯಿಂದ ಆ ಪಾಯಿಂಟಿಗೆ ತೊಗೊಂಡು ಬರ್ತೀವಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ಏನಾಗುತ್ತೆ ಅಂದರೆ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಎರಡು ಡಿಫ್ರೆಂಟ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ instead of infinity to that point, unit positive charge from one point to another point. So unit positive charge and 1 coulomb charge. 1 coulomb charge ಅನ್ನು one point ಇಂದ ಇನ್ನೊಂದು ಪಾಯಿಂಟ್ಗೆ ತರಕ್ಕೆ ಏನು ವರ್ಕ್ ಡನ್ ಆಗುತ್ತೆ, this amount of work done is known as potential difference between these two points. ಹಾಗಾಗಿ ಏನು ಡೆಫಿನೇಷನ್ ಬರುತ್ತೆ ಅಂದರೆ, ಸೊ ಡೆಫಿನೇಷನ್ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ potential difference between any two points, ಇಲ್ಲಿ ಯಾವುದಾದ್ರೂ ಎರಡು ಪಾಯಿಂಟ್ ಇರ್ಬೋದು, any two points is defined as the amount of work done to bring a unit positive charge from one point to another point. So ಹಾಗಾಗಿ let us say here I am bringing a charge here one point ಇಂದ ಇನ್ನೊಂದು ಪಾಯಿಂಟ್ ಬಿಗೆ. ಸೊ ಯಾವ ಚಾರ್ಜನ್ನು ತೊಗೊಂಡ್ಬರ್ತಾ ಇದ್ದೀನಪ್ಪ ಅಂದರೆ let us say here +1 coulomb ಚಾರ್ಜನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಲೆಟ್ ಅಸ್ ಸೇ ಹಿಯರ್ ದ ಪೊಟೆನ್ಷಿಯಲ್ ಇಸ್ VA ಎಟ್ ಪಾಯಿಂಟ್ A ಆ್ಯಂಡ್ ಪೊಟೆನ್ಷಿಯಲ್ ಎಟ್ B ಇಸ್ VB. ಸೊ ದೇರ್ ಫೋರ್ ಹಿಯರ್ ವರ್ಕ್ ಡನ್ ಏನಾಗುತ್ತೆ ಅಂದರೆ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಹಿಯರ್? ಜನರಲ್ ಫಾರ್ಮುಲಾ ಈಸ್ ಕೋಸ್ ಟು Q ಇಂಟು ಡೆಲ್ಟಾ ವಿ. ಡೆಲ್ಟಾ ವಿ ಅಂದ್ರೇನು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ಮಾಡಬೇಕು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಇಲ್ಲಿ VB ಫೈನಲ್ ಪೊಟೆನ್ಷಿಯಲ್ ಯಾವ ಪಾಯಿಂಟಿಂದ ನಾವು ತೊಗೊಂಡ್ಬರ್ತಿದ್ವಿ ನೋಡ್ರಿ, ಆ ಪಾಯಿಂಟಿಂದ ಫೈನಲ್ ಪಾಯಿಂಟ್ ಯಾವುದಿರುತ್ತೆ, ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್, ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇವಾಗ ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತೊಗೊಂಡಾಗ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದರೆ 1 coulomb ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ 1 coulomb ಹಾಕಿದ್ರೆ ಏನಾಗುತ್ತೆ ಇಲ್ಲಿ? ಸೊ potential difference is question ಆಗಿರುತ್ತೆ, ವರ್ಕ್ ಡನ್ ಆಗಿರುತ್ತೆ. ಸೊ ದೇರ್ ಫೋರ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇಸ್ ದ ಡೆಫಿನೇಷನ್ ಆಫ್
ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ಗಮನಿಸಬೇಕಾಗತ್ತೆ. ಏನಂದರೆ, ಸೊ ನೀವು ಯಾವುದೇ 2 ಪಾಯಿಂಟ್ ನಡುವೆ, ಫಾರ್ ಎಕ್ಸಾಂಪಲ್ A to B ಒಂದು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಇಲ್ಲಿ ಈ ಥರ ಮೂವ್ ಮಾಡ್ತಾ ಇದ್ದಾರೆ. ಸೊ ಹಿಯರ್ ವರ್ಕ್ ಡನ್ ಲೆಟ್ ಅಸ್ ಸೇ W1 ಆಗಿದೆ ಅಂತ ಹೇಳ್ಕೊ, ವರ್ಕ್ ಡನ್ ಆಗುತ್ತೆ W1. ಸೊ ಹಿಯರ್ ಸಪೋಸ್ ಐ ಆಮ್ ಬ್ರಿಂಗಿಂಗ್ ದ ಸೇಮ್ ಚಾರ್ಜ್ from A to B here in this path. Suppose here W2, you take the same charge from in this path, any path, here W3. So here ಯಾವ ಒಂದು ಪಾಯಿಂಟಿಂದ ನೀವು ತೊಗೊಂಬರ್ತಾ ಇದ್ರೆ ಅಂದರೆ A ಪಾಯಿಂಟಿಂದ B ಪಾಯಿಂಟಿಗೆ ತೊಗೊಂಬರ್ತೀವಿ. ಎಲ್ಲ ಕೇಸಲ್ಲಿ ಕೂಡ ವರ್ಕ್ ಡನ್ ಸೇಮ್ ಇರುತ್ತೆ. ದಟ್ ಈಸ್ W1 ಇಸ್ ಕೋಸ್ ಟು W2 ಇಸ್ ಕೋಸ್ ಟು W3 ಇರುತ್ತೆ. ಯಾಕಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಆರ್ ಎಲೆಕ್ಟ್ರಿಕ್ ಫೋರ್ಸ್ ಅನ್ನೋದು ಒಂದು ಕನ್ಸರ್ವೇಟಿವ್ ಫೋರ್ಸ್ ಆಗಿರೋದ್ರಿಂದ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಟೇಕನ್. ಸೊ ನೀವು ಈ ಪಾತ್ ಆದ ತೊಗೊಂಬರ್ರಿ, ಈ ಪಾತ್ ಆದ ತೊಗೊಂಬರ್ರಿ, ಯಾವುದೇ ಪಾತ್ ಆದ ತೊಗೊಂಬರ್ರಿ, ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಟೇಕನ್ ಬಿಕಾಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸ್ ಆಗಿರುತ್ತೆ. ಹಾಗಾಗಿ 3 ಕೇಸಲ್ಲಿ ಕೂಡ ವರ್ಕ್ ಡನ್ ಸೇಮೇ ಇರುತ್ತೆ. ಇದನ್ನು ನೀವು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು MCQ ಕ್ವಶನ್ದಲ್ಲಿ. ಈ 3 ಕೇಸಲ್ಲಿ ಸೇಮ್ ಇರುತ್ತೆ. ವರ್ಕ್ ಡನ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಪಾತ್ ಟೇಕನ್. ಸೊ ಹಾಗಾಗಿ ನೀವು ನೋಡಿ, A ಪಾಯಿಂಟಲ್ಲಿ V ಇರುತ್ತೆ ಪೊಟೆನ್ಷಿಯಲ್, B ಪಾಯಿಂಟಲ್ಲಿ V ಬರುತ್ತೆ. ಯಾವುದೇ ಪಾತ್ ತೊಗೊಂಡ್ರೂ ಸೇಮ್ ಪಾಯಿಂಟ್ಸ್ ಇರೋದ್ರಿಂದ ವರ್ಕ್ ಡನ್ 3 ಕೇಸಲ್ಲಿ ಸೇಮ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ದ ಬೇಸಿಕ್ಸ್ ಅಬೌಟ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಬಗ್ಗೆ. ಓಕೆ, ಸೊ ಧನ್ಯವಾದಗಳು.